ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಏನಂದರೆ ಇದು 1 ವರ್ಷ ಆಯಿತು ಈ ರೆಂಜೆ ಗಿಡಕ್ಕೆ. ಇದು ಇಲ್ಲಿ ಅದನ್ನು ಪೋಷಿಸಿದ್ದು ಭವಿಷ್ ಮತ್ತು ರಿಮಿತ್. ಅದರದ್ದು 1 ವರ್ಷದ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಅವರೀಗ ಅದಕ್ಕೆ ಗ್ರೀಟಿಂಗ್ಸ್ ಕೊಟ್ಟು ಅದರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲ ಈಗ ಏನು ಮಾಡಬೇಕಂದ್ರೆ ನಿಮ್ಮ ಕೈಲಿದ್ದ ಗಿಡಗಳನ್ನು ಏನು ಕೊಡಲಿಕ್ಕೆ ಗಿಫ್ಟ್ ಕೊಡಬೇಕು ಈಗ ಆ ಗಿಡಕ್ಕೆ. ಆಯಿತಾ? ನಿಮಗೆ ಗೊತ್ತಿದೆ ಸ್ವಲ್ಪ ದಿನ ಆದ ನಂತರ ಅದು ರಿಟರ್ನ್ ಗಿಫ್ಟ್ ನಿಮಗೆ ಸಿಗ್ತದೆ. ಏನು ಸಿಗ್ತದೆ ನಿಮಗೆ? ಫ್ರೆಶ್ ಏರ್ ಸ್ವಚ್ಛವಾಗಿರ್ತದೆ. ಅದನ್ನು ಈಗ ಕಾಪಾಡಲಿಕ್ಕೋಸ್ಕರ ನಾವು ಇವತ್ತು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಏನಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ವರ್ಷ ಪ್ರತಿಯೊಬ್ಬರು ಮಕ್ಕಳು ಏನು ಮಾಡಬೇಕು, ನಿಮ್ಮ ತಾಯಿಯೊಂದಿಗೆ ಒಂದು ಗಿಡವನ್ನು ನೆಟ್ಟು ನಿಖಿತಂದಮ್ಮ ಇಬ್ಬರು ಸೇರಿ ನಿಮ್ಮ ಗಿಡಗಳನ್ನು ನೆಟ್ಟು ಮಾತಿನ ಗಿಡದ ಸ್ನೇಹಿತನೇ, ನೀನು ನಮ್ಮ ಪರಿಸರದ ಅಮೂಲ್ಯ ಸ್ನೇಹಿತ. ನಿನ್ನಿಂದ ನಮಗೆ ಶುದ್ಧವಾದ ಗಾಳಿ, ನೆರಳು, ಹೂವುಗಳು ಮತ್ತು ಹಣ್ಣುಗಳು ದೊರೆಯುತ್ತವೆ. ನೀನು ಪರಿಸರದ ಸಮತೋಲನವನ್ನು ಕಾಪಾಡುವ ಮಹತ್ತರ ಕೆಲಸ ಮಾಡುತ್ತೀಯ. ನಾವು ವಿದ್ಯಾರ್ಥಿಗಳು ನಿನ್ನ ಮಹತ್ವವನ್ನು ಅರಿತುಕೊಂಡಿದ್ದೇವೆ. ಆದ್ದರಿಂದ ನಿನ್ನನ್ನು ಶಿಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ಭಾವಿಸುತ್ತೇವೆ. ನೀನು ಮಣ್ಣಿನ ಸವೆತವನ್ನು ತಡೆಯುತ್ತೀಯ ಮತ್ತು ಇದರಿಂದ ನಾವು ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಆರೈಕೆ ಮಾಡುವ ಸಂಕಲ್ಪ ಮಾಡಿದ್ದೇವೆ. ನಮ್ಮ ಶಾಲೆಯ ಆವರಣವನ್ನು ಹಸಿರಾಗಿಸಲು ನಾವು ಎಲ್ಲರೂ ಸೇರಿ ಪ್ರಯತ್ನಿಸುತ್ತೇವೆ. ನೀನು ಆರೋಗ್ಯವಾಗಿ ಬೆಳೆದು ದೊಡ್ಡ ಮರವಾಗಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ನಿನ್ನ ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳು. ಗಿಡ ಬರೆದ ಪತ್ರ. ಪ್ರಿಯ ಸ್ನೇಹಿತರೆ, ನಮಸ್ಕಾರ. ನಾನು ಇಂದು ನನ್ನ ಪ್ರಥಮ ಜನ್ಮದಿನ. ನನ್ನನ್ನು ನೆಟ್ಟು ಪೋಷಿಸಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಒಂದು ಚಿಕ್ಕ ಗಿಡವಾಗಿ ನಿಮ್ಮ ಕೈಯಲ್ಲಿ ನೆಲೆಸಿದ ದಿನದಿಂದ ಇಂದಿನವರೆಗೆ ನಿಮ್ಮ ಪ್ರೀತಿ ಮತ್ತು ಆರೈಕೆಯಿಂದ ಬೆಳೆದಿದ್ದೇನೆ. ನಾನು ನಿಮಗೆ ಶುದ್ಧ ಗಾಳಿ, ತಂಪಾದ ನೆರಳು, ಹಣ್ಣು ಹಂಪಲು ಹಾಗೂ ಸುಂದರ ಪರಿಸರವನ್ನು ನೀಡುವ ಭರವಸೆಯಾಗಿದ್ದೇನೆ. ಮುಂದೆ ನಾನು ಬೆಳೆದು ಹೆಮ್ಮರವಾಗುತ್ತೇನೆ. ನನ್ನ ಕೊಂಬೆಗಳಲ್ಲಿ ಪಕ್ಷಿಗಳು ಗೂಡು ಕಟ್ಟುತ್ತವೆ, ನನ್ನ ನೆರಳಿನಲ್ಲಿ ಅನೇಕ ಜೀವಿಗಳು ಆಶ್ರಯ ಪಡುತ್ತವೆ ಎಂಬ ಸುಂದರ ಕನಸು ಹೊತ್ತು ಬೆಳೆಯುತ್ತಿದ್ದೇನೆ. ಆದರೆ ನನಗೊಂದು ಆತಂಕವಿದೆ. ಇಂದು ನನ್ನ ಸುತ್ತಲಿದ್ದ ಅನೇಕ ಮರಗಳು ಕಡಿಯಲ್ಪಟ್ಟಿವೆ. ಇದರಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಆದ್ದರಿಂದ ನನ್ನ ಜನ್ಮದಿನದಂದು ನೀವು ಒಂದು ಸಂಕಲ್ಪ ಮಾಡಿ. ಪ್ರತಿ ವರ್ಷ ಕನಿಷ್ಠ 1 ಗಿಡವನ್ನು ನೆಟ್ಟು ಅದನ್ನು ಪೋಷಿಸುವುದು ನನ್ನ ಪ್ರತಿಜ್ಞೆ ಎಂದು. ನನ್ನನ್ನು ಮಾತ್ರವಲ್ಲ, ಎಲ್ಲ ಮರಗಳನ್ನು ಪ್ರೀತಿಸಿ ರಕ್ಷಿಸಿ. ಹಸಿರು ಪರಿಸರವೇ ನಮ್ಮೆಲ್ಲರ ಆರೋಗ್ಯಕರ ಮತ್ತು ಸುಂದರ ಭವಿಷ್ಯಕ್ಕೆ ಆಧಾರ. ಏಕೆಂದರೆ 1 ಮರ 100 ಸ್ನೇಹಿತರಿಗೆ ಸಮಾನ. ನಿಮ್ಮ ಪ್ರೀತಿಯ ಮರ.